ಬರೀ ಕರೆಂಟ್ ಇದೆ ನೋಡಿ. ಆ ಕಡೆ ಈ ಕಡೆ ಬರ್ಬೇಡ ನೋಡಿ. ಆ ಕಡೆ ಯಾರು ಮಗು ಯಾರಪ್ಪ ಶಿವಣ್ಣ 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 ಅಶೋಕ್ ರೆಡ್ಡಿ ದಾರಿ ಕೊಡ್ರಿ, ಸ್ವಲ್ಪ ದಾರಿ ಕೊಡ್ರಿ. ಅಲ್ಲೇ ಈ ಸಾಯಂಕಾಲ ಅಡಿಗೆ ಮಾಡಕ್ ಹೋಗ್ಬೇಕು. ಬೇಗ ಭಾಷಣ ಮಾಡ್ಬೇಕು. ಅದಕ್ಕೆ ನಾನು ಗ್ರಾಮದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ರಸ್ತೆಗಳನ್ನ ಮಾಡುವಂತ, ರಸ್ತೆಗಳಿಗೆ ಪೂಜೆ ಮಾಡುವಂತ ಕಾರ್ಯಕ್ರಮ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು. ಇದು ಪೂಜೆ ಕಾರ್ಯಕ್ರಮ ಹಿಂದೆ ಮಾಹಿತಿ ಬಂದಿದ್ರಿಂದ ಅವತ್ತು ಅರ್ಧಕ್ಕೆ ಮಟ್ಟು ಗಳಿಸಿ ನಾನು ಅವತ್ತು ಕಾರ್ಯಕ್ರಮ ರದ್ದಾಯಿತು. ನನ್ನ ಕೆಲಸದ ಒತ್ತಡದಲ್ಲಿ ಕೆಳಗೆ ಇವತ್ತು ಇದಕ್ಕೆ ಅವಕಾಶ ಆಯಿತು. ಈಗ ಸುಮಾರು 13 ಲಕ್ಷದಲ್ಲಿ ನಾವು ಅಲ್ಲಿ ರಸ್ತೆ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಈಗ ಅಲ್ಲಿ ನೋಡ್ಕೊಂಡು ಬಂದಾಗ ಬಹಳ ಹಿಂದೆ ಆಗಿರ್ತಕ್ಕಂಥ ರಸ್ತೆ ಈಗಾಗಲೇ ಬಹಳಷ್ಟು ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟಂತ ಅಧಿಕಾರಿಗಳು ಕರೆಸಿದ್ದೀನಿ. ನಾಳೆ ಸೋಮವಾರ ಅರ್ಬನ್ ಸಭೆ ಬೋರ್ಡ್ ಅವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದನ್ನ ಅವ್ರನ್ನ ಗಮನಿಸ್ತೀವಿ. ಮತ್ತೆ ನಾನಿಲ್ಲಿ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುವಂಥದ್ದು, ಇಡೀ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಾನು ಹಿಂದೆ 2008ರಿಂದ 2013 ಅವಧಿಯಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಗೋಪ್ಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕನಿಪಲ್ಲಿ ನಗರಕ್ಕೆ ಹೊಂದಿಕೊಂಡಿದೆ. ಇವತ್ತಲ್ಲ ನಾಳೆ ನಗರದ ಭಾಗ ಆಗುತ್ತೆ. ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಒಳಚರಂಡಿ ಯಾಕೆ ಮಾಡಬಾರ್ದು ಅಂತೇಳಿ ರಾಜ್ಯದಲ್ಲೇ ಯಾರು ಆಲೋಚನೆ ಮಾಡೋ ರೀತಿಯಲ್ಲಿ ಮಾಡಿಸಿದ್ರು. ನಿಮ್ಗೆ ಅನುಕೂಲನೂ ಇತ್ತು. ಯಾಕಂದ್ರೆ ಈ ಕಡೆ ಕೆಳಗಡೆ ಎಷ್ಟಿತ್ತು, ಅದಕ್ಕೆ ಸಂಪರ್ಕ ಕೊಡುವಂಥದ್ದು ಮಾಡಿದ್ವಿ. ಆದರೆ ಈಗ ಮಾರುತಿ ಬಡಾವಣೆಯಲ್ಲಿ ಅಲ್ಲಿ ಕಾಲುವೆ ಕೊಡ್ತಾ ಇದ್ದಾರೆ. ಕರಿಯಪ್ಪಲ್ಲಿಯಲ್ಲಿ ಅವತ್ತು ಏನು ಮಾಡಿಸಿದ್ರೆ ನಂತರ ಅದಕ್ಕೆ ಸೋಪ್ ಪಿಟ್ ಮಾಡಬೇಕಿತ್ತು. ಟ್ರೀಟ್ಮೆಂಟ್ ಪ್ಲಾಂಟ್ ತರ ಒಂದು ಸೋಪ್ ಪಿಟ್ ಮಾಡಬೇಕಿತ್ತು. ಆದರೆ ಅದು ಕೂಡ 10 ವರ್ಷದಲ್ಲಿ ಆಗಲಿಲ್ಲ. ಅಂದ್ರೆ ಯಾರಿಗೂ ಗಮನ ಇರಲಿಲ್ಲ. ಯಾಕಂದ್ರೆ ನಾನು ಮತ್ತೆ ರಾಜಕೀಯ ಮಾತಾಡಕ್ ಹೋದ್ರೆ ಪಾದಂತ ಏನು ಚಪ್ತಾರಂತೆ. ಪಾದಂತ ಯಾರು ಚಪ್ಪಲ್ಲ ಅಂತೆ ಏನ್ ತೀರ್ಮಾನ ನೀವು ಸೇರಿಸಿ ಧಾರ್ಮಿಕ ಏನ್ ಮಂಚದ ಒಳ್ಳೇದಾಯ್ತು ಕೆಟ್ಟದಾಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಕೈಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟಿನ ಹಕ್ಕು ಕೊಟ್ಟಂತ ಸಂದರ್ಭದಲ್ಲಿ ನೀವು ಯಾರಿಗೆ ಓಟ್ ಕೊಟ್ರೆ ಯಾರು ಕೆಲಸ ಮಾಡ್ತಾರೆ ಅನ್ನೋದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ಒಂದಲ್ಲ 2 ಅವಧಿ ಹೆಚ್ಚು ಕಮ್ಮಿ ಆಯ್ತು. ಯಾಕೆ ಮಾಡಲಿಲ್ಲ ಅವರು? ಯಾಕೆ ಕರಿಯಪ್ಪಲ್ಲಿ ಸೋಪ್ ಪಿಟ್ ಮಾಡೋಕ್ಕಾಗಲಿಲ್ಲ? ಇಲ್ಲಿ ಯಾಕೆ ಸಮಸ್ಯೆಗಳು ಬಗೆಹರಿಸಕ್ಕಾಗಲಿಲ್ಲ? ಇಲ್ಲಿ ಯಾಕೆ ಕಾಲೋನಿಯಲ್ಲಿ ಕೆಲಸಗಳಾಗಲಿಲ್ಲ? ಇವೆಲ್ಲ ಸ್ವಲ್ಪ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಯಾರೋ ಹೇಳ್ತಾರೆ, ಯಾರೋ ಒಂದು ಬಂದು ಸುಳ್ಳು ಹೇಳ್ತಾರೆ ಅನ್ನೋದನ್ನೇ ನಾವು ನಂಬೋದಲ್ಲ. ನಮ್ಮ ಬದುಕುಗಳಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದಂಥ ಸೌಲಭ್ಯ ಯಾರು ಒದಗಿಸ್ಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂಥ ಏನೇನು ಮುಂಜಾಗ್ರತಾ ಅಭಿವೃದ್ಧಿ ಕೆಲಸಗಳನ್ನ ತೆಗೆದುಕೊಳ್ತಾರೆ ಅನ್ನೋಂಥದ್ದು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ. ಹಿಂದೆ ಒಂದು ಇದೇ ರೋಡಲ್ಲಿ ಇರಬೇಕು, ಇಲ್ಲೇ ಭಾಷಣ ಮಾಡ್ತಿದ್ದೆ ನಾನು. ನಮ್ಗೆ ಹೇಳಿದ್ರು ಚಿಂತಾಮಣಿ ಸೀವೇಜ್ ವಾಟರ್ನ ನಮ್ಮ ಕೆರೆಗೆ ಬಿಟ್ಬಿಡಿ, ನಮಗೆ ಬೋರ್ವೆಲ್ ರೀಚಾರ್ಜ್ ಆಗ್ತದೆ ಅಂತಕ್ಕಂಥ ಬೇಡಿಕೆ ನಾನು ಹೇಳಿದೆ. ನಾನು ಹೇಳಲ್ಲ ಅಂತ. ಅದೇ ಬೇರೆಯವ್ರ ಜಾಗದಲ್ಲಿ ಇದ್ದರೆ ಯಾರು ಓಟ್ ಹಾಕ್ತೀರಿ ಏನ್ ಬೇಕಾದ್ರೆ ಮಾಡ್ತೀವಿ ಅಂತ ನಾನು ಅವತ್ತೇ ಹೇಳಿದೆ. ಆಗೋದಿಲ್ಲ, ಇವೆಲ್ಲ ನೀವು ಕೇಳ್ತಾ ಇರುವಂಥದ್ದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಅವತ್ತೇ ನಾನು ಹೇಳಿದೆ. ಅವತ್ತು ನಾನು ಹೇಳಿದೆ, ನಾನು ಓಟ್ಗೋಸ್ಕರ ನಾನು ಇನ್ನೊಂದು ಸುಳ್ಳು ಮತ್ತೊಂದು ಹೇಳಿ ಆ ಕ್ಷಣಕ್ಕೆ ನಿಮ್ಮನ್ನ ಮರಳು ಮಾಡಿ ಹೋಗಂತಲ್ಲ. ಅದರಿಂದ ಇವತ್ತು ಬಹಳಷ್ಟು ವಿಚಾರ ಹೇಳಿದ್ದಾರೆ. ಈಗ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಸ್ಮಶಾನದ್ದು ಹೇಳಿದ್ದಾರೆ, ಅಲ್ಲಿ ಕಾಲುವೆ ಹೇಳಿದ್ದಾರೆ, ಈ ಕಡೆ ಕಾಲುವೆದು ಅದನ್ನು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸರ್ವೆ ಮಾಡಿ ಬೇರೆ ಮುಂದೆ ಯಾವ್ದಾದ್ರು ಅನುದಾನದಲ್ಲಿ ಅದನ್ನ ಕಾಲುವೆ ಮಾಡಬೇಕು. ಯಾಕಂದ್ರೆ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತೇಳಿ ಶಾಲೆ ಆವರಣದ ಬಗ್ಗೆ ಹೇಳಿದ್ದಾರೆ. ನಾನು ಅದಕ್ಕೆ ಬೇರೆ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಸರ್ಕಾರದಿಂದಲೇ ಮಾಡೋಕ್ಕಾಗಲ್ಲ. ಮೊನ್ನೆ ಬೆಳಗ್ಗೆ ಒಬ್ರು ನನಗೆ ಫೋನ್ ಮಾಡೋದು, ಅಮೆರಿಕಾದಲ್ಲಿ ನಿಲ್ಲಿಸಿರುವಂತ ಅವರನ್ನ ಒಂದೂವರೆ ವರ್ಷದಿಂದ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರು ನನಗೆ ಮೆಸೇಜ್ ಹಾಕ್ತೀನಿ, ನಾನು ನಿಮ್ಮ ಊರಲ್ಲಿ ಅವತ್ತು ಭೇಟಿ ಮಾಡಿದ್ದೆ, ನಿಮಗೆ ಶಾಲೆಗಳಲ್ಲಿ ನಾನು ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ನಿಮಗೆ ಭೇಟಿ ಮಾಡಬೇಕು ಅಂತ ಹೇಳಿದೆ.
ನಾನು ತಕ್ಷಣ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಹಾಕಿದ್ದಕ್ಕೆ ಕಳ್ಸ್ಕೊಂಡು ಇಲ್ಲ ಅವಶ್ಯ ನನ್ನ ಜೊತೆ ಬನ್ನಿ ಅಂತ ಹೇಳಿ ನಾನು ಕೆಲವು ಶಾಲೆಗಳಿಗೆಲ್ಲ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದ್ರು ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ. ನಾನು ಹೇಳಿದೆ ಈ ರೀತಿ ಸುಮಾರು ಅಂದಾಜು ಎಷ್ಟು ದುಡ್ಡು ಬೇಕಾದ್ರು. ಈಗ ಮಧ್ಯಾಹ್ನ ಬರ್ಬೇಕಾದ್ರೆ ಹೇಳಿದ್ರು ಸರ್ ನಾನು ಯಾರು ಅಮೇರಿಕಾಗಿ ಮಾತಾಡಿದ್ದೀನಿ, ಅವ್ರೇನೋ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಆದರೆ ಪ್ರಯತ್ನ ಈ ರೀತಿ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಕೂಡ ಸರ್ಕಾರಕ್ಕೆ ನಾನು ಮಂತ್ರಿ ಆಗಿದ್ರು ಸರ್ ನಮ್ಮ ಇನ್ನೊಬ್ಬರ ಸಚಿವರಿಗೆ ಬರ್ತಾರಿಲ್ಲ ನನ್ನ ಇಲಾಖೆ ಆಗಿದ್ರೆ ಯಾವತ್ತೂ ಕೊಡಲಿಕ್ಕೆ ಅಂತ ಕೊಡಿಸ್ಬಿಟ್ಟಿದ್ದೆ. ಈಗ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಬಹುಶಃ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಪಾಲಿಟೆಕ್ನಿಕ್ ಬಹುಶಃ 76 ವರ್ಷ ಆಗಿದೆ. 1 ವರ್ಷ ಬರೀ 76 ಕೋಟಿ ಕೊಡ್ಸಿದ್ದೀನಿ ಅಷ್ಟೇ, ಜಾಸ್ತಿ ಕೊಡ್ಸಿದ್ದೀನಿ. 76 ವರ್ಷಕ್ಕೆ 76 ಕೋಟಿ ಕೊಡ್ಸಿದ್ದೀನಿ. ಮಹಿಳಾ ಕಾಲೇಜ್ಗೆ 23 ಕೋಟಿ ಕೊಡ್ಸಿದ್ದೀನಿ. ಬಾಲಕರ ಕಾಲೇಜ್ಗೆ 22-23 ಕೋಟಿ ಕೊಡ್ಸಿದ್ದೀನಿ. 14 ಕುಂಟೆ ಅಲ್ಲಿ ಒಳಗಡೆ ಖಾಸಗಿ ಜಾಗ ಇತ್ತು, ಅದನ್ನ ಭೂಸ್ವಾಧೀನ ಪ್ರಕ್ರಿಯೆಗೆ 5 ಕೋಟಿ ಕೊಡ್ಸಿದ್ದೀನಿ. ಇಷ್ಟೆಲ್ಲ ನಮ್ಮ ಇಲಾಖೆಯಲ್ಲಿ ನಾವು ಮಾಡುವಂಥ ಪ್ರಯತ್ನ. ಮತ್ತೆ ಇಂಜಿನಿಯರಿಂಗ್ ಕಾಲೇಜು 160 ಕೋಟಿಯಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಈಗಾಗಲೇ 3rd ಸೆಮಿಸ್ಟರ್ ಪರೀಕ್ಷೆ ಬರೀತಾ ಇದ್ದಾರೆ ಮಕ್ಕಳು. 2ನೇ ವರ್ಷದ ಇಂಜಿನಿಯರಿಂಗ್ ನಡೀತಾ ಇದೆ. ಇದು ನನ್ನ ಇಲಾಖೆಯಲ್ಲಿ ಆಗಿರ್ತಕ್ಕಂಥದ್ದು. ನನ್ನ ಇಲಾಖೆಯಿಂದ ನಾನು ಮಾಡೋಕ್ಕಾಯ್ತು. ಶಾಲಾ ಅಭಿವೃದ್ಧಿ ಇಲಾಖೆ ಬೇರೆ ಮಂತ್ರಿಗಳು ಬರ್ತದೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಅನುದಾನ ಬೇಕು ಅಂತ. ರಾಜ ಅವರು ಕೂಡ ಆಗ್ತಾ ಇದೆ. ಏನೋ ಸ್ವಲ್ಪ ಒಂದು 3-4 ಸ್ಕೂಲ್ ಮಾತ್ರ ನನಗೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಬೇಡಿಕೆ ದೊಡ್ಡದಾಗಿದೆ. ಅದಕ್ಕೆ ನಾನು ಬೇರೆ ಬೇರೆ ಮೂಲಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಒಂದು ಇಲ್ಲಿ ತಮಗೆ ಹೇಳುವಂಥದ್ದು, ಈಗ ಇದೆಲ್ಲ ಒಂದು ಕಡೆ ಇಲ್ಲಿ ಈಗ ಒಳಚರಂಡಿ ಇಲ್ಲಿ ಹೇಳುವಂಥದ್ದು ಹೇಳ್ತಾ ಇದೆ. ಆವಾಗ ಬ್ಲಾಕ್ ಆಗುತ್ತೆ, ಲೆವೆಲ್ಸ್ ಇಲ್ಲ ಅಂದ್ರು. ಲೆವೆಲ್ಸ್ ಪ್ರಶ್ನೆ ಅಲ್ಲ, ಬ್ಲಾಕ್ ಆಗ್ತಾ ಇರುವಂಥದ್ದು ತಾವು ಸ್ಯಾನಿಟರಿ ನ್ಯಾಪ್ಕಿನ್, ಪ್ಯಾಡು, ಬೇರೆ ಬೇರೆ ಬಟ್ಟೆಗಳು ಅವು ಇವು ದಯವಿಟ್ಟು ಇದು UGDಗೆ ಹಾಕಬಾರ್ದು. ಅದೇನಾಗುತ್ತೆ, ಅದೆಲ್ಲ ಅದರಲ್ಲಿ ಕುಷನ್ ಸ್ಪಂಜ್ ಇದಿರ್ತದೆ, ಹತ್ತಿ ಇರ್ತದೆ. ಹತ್ತಿ ಥರ ಎಲ್ಲ ಬ್ಲೋಟ್ ಆಗುತ್ತೆ. 6 ಇಂಚು ಪೈಪ್ ಇರ್ತದೆ, ಆದರೆ ಬ್ಲಾಕ್ ಆಗುತ್ತೆ, ರಿವರ್ಸ್ ಬರ್ತದೆ. ಇದೆಲ್ಲ ನಾವು ನಿರಂತರವಾಗಿ ಎಲ್ರಿಗೂ ಹೇಳ್ತಾನೆ ಇರ್ತೀವಿ. ಆಮೇಲೆ ಇನ್ನೂ ಒಂದು ಸಮಸ್ಯೆ, ನನಗೆ ಟೌನಲ್ಲಿ ಇದೇ ಸಮಸ್ಯೆ ಇದೆ. ಒಳಚರಂಡಿ ವ್ಯವಸ್ಥೆ ಅಂದರೆ ಹೊರಗಡೆ ಹೋಗೋ ಬದಲು ಭೂಮಿ ಒಳಗೆ ಹೋಗುವಂಥ. ಈಗ ಹಿಂದೆ ನಾವೇನು ಮಾಡ್ತಾ ಇದ್ವಿ, ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರು, ಇವೆಲ್ಲ ಮನೆ ಮುಂದೆ ಚರಂಡಿ ಬಿಡ್ತಾ ಇದ್ವಿ. ಇನ್ನು ಟಾಯ್ಲೆಟ್ಗೂ ಪಿಟ್ ಮಾಡಿಬಿಡ್ತಾ ಇದ್ವಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಅಂದರೆ ಟಾಯ್ಲೆಟ್ದು ಪಿಟ್ಟದು ಕನೆಕ್ಷನ್ನು, ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರು, ಇವೆಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ಟರೆ ಅದು ಸುಗಮವಾಗಿ ಅದು ಹೋಗುತ್ತೆ. ನೀವು ಹಂಗಲ್ಲ ಎಲ್ಲರೂ ಮಾಡ್ತಾ ಇರೋವಂಥದ್ದು. ಅಡುಗೆ ಮನೆ ಬಚ್ಚಲ ಮನೆ ನೀರು ನಮ್ಮ ಮನೆ ಮುಂದೆನೇ ಹರಿಲಿ, ಮೋರಿಯಲ್ಲಿ ಬರೀ ಟಾಯ್ಲೆಟ್ ಪಿಟ್ ಮಾತ್ರ ಕೊಟ್ಟರೆ ಆಗುತ್ತೆ. ಖಂಡಿತ ಅದು ರಾಂಗ್, ತಪ್ಪು. ಈಗ ಯಾರ್ಯಾರು ಅಕಸ್ಮಾತ್ ಕೊಟ್ಟಿಲ್ಲ, ದಯವಿಟ್ಟು ನೀವು UGDಗೆ ಕನೆಕ್ಷನ್ ಕೊಡಬೇಕು. UGDಗೆ ಇದೆಲ್ಲ ಕನೆಕ್ಷನ್ ಕೊಟ್ಟರೆ ಅದು ಸರಿಯಾದ ರೀತಿ ಕೆಲಸ ಮಾಡುತ್ತೆ, ಸರಾಗವಾಗಿ ಹರಿದೋಗುತ್ತೆ. ಆಮೇಲೆ ನಿಮ್ಮ ಮನೆ ಮುಂದೆ ಇರೋ ಚರಂಡಿಯಲ್ಲಿ ಮಳೆ ಬಂದಾಗ ಮಾತ್ರ ನೀರು ಹರಿತದೆ, ಮಳೆ ಇಲ್ಲದಿದ್ದಾಗ ಆರಾಮಾಗಿ ಒಣಗಿರ್ತದೆ. ಬರೀ ಮಳೆ ನೀರು ಹರಿಯುವಂಥದ್ದಕ್ಕೆ ಮಾತ್ರ ಮನೆ ಮುಂದೆ ಚರಂಡಿ ಮಾಡುವಂಥದ್ದು ಒಂದು ಒಳಚರಂಡಿ ವ್ಯವಸ್ಥೆ ಇರುವಂಥ ಒಂದು ಪ್ರದೇಶದಲ್ಲಿ ದಯವಿಟ್ಟು ಇದನ್ನು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಟೌನಲ್ಲೂ ಹೇಳ್ತಾ ಇದ್ದೀವಿ. ಬಹಳಷ್ಟು ಕಡೆ ಬಹುತೇಕ ಹೊಸ ಬಡಾವಣೆಗಳೆಲ್ಲ ಬಲ್ಲ ಮಾಡಿದ್ದಾರೆ. ಹಳೆ ಬಡಾವಣೆಗಳಲ್ಲಿ ತಿಳುವಳಿಕೆ ಕಮ್ಮಿಯಾಗಿ ನಾನು ಈಗ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳು. ಕೆಲವು ಕಡೆ ಬಂದ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಆಚೆ ತಂದು ಪೈಪ್ ಇಟ್ಟಿದ್ರೆ ಸಿಮೆಂಟ್ ಹಾಕಿ ಬಂದ್ ಮಾಡಿದ್ರಿ, ಅವ್ರು ಸರೋದಕ್ಕೆ ಮತ್ತೆ ಅವರೇ ಕೊಡ್ತಾರೆ ಕನೆಕ್ಷನ್. ನಾವು ಎಷ್ಟು ಅಂತ ಒಳ್ಳೆ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ? ಯಾರಿಗೋಸ್ಕರ ಹೇಳ್ತಾರೆ? ಮನೆ ಮುಂದೆ ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಸೊಳ್ಳೆಗಳು ಉತ್ಪತ್ತಿ ಆಗಿ ಪಕ್ಕದ ಮನೆಗೆ ಹೋಗಿ ಕಚ್ಚುತ್ತಾ? ಪಕ್ಕದೂರಿಗೆ ಬುರ್ಬಾಕ್ನಲ್ಲಿ ಇವಾಗ ಅಶ್ವತ್ಥ ರೆಡ್ಡಿ ಕಚ್ಚುತ್ತೇನೋ? ಯಾವ ಸೀಟಿಗಳು ದೋಸಂದ್ರೆ ನೀರು ಕಳಿಸ್ತಾ ಇಲ್ಲ. ನಾನು ಹೇಳೋದು ದಯವಿಟ್ಟು ಇದು ನಮ್ಮ ಆರೋಗ್ಯಗಳ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಅಂತ ಇವೆಲ್ಲ ನಾನು ಕೆಲವು ಮಾತಿಗೆ ಹೇಳ್ತೇನೆ. ಕೆಲವರಿಗೆ ಇದು ಇಷ್ಟ ಆಗಲ್ಲ, ಏನು ಇಟ್ಟು ಮಾತಾಡ್ತಾ ಇದ್ದೀನಿ ಅಂತ. ಯಾರಿಗೋಸ್ಕರ ಮಾತಾಡ್ತಾ ಇದ್ದೀನಿ? ನಾನೊಬ್ಬ ವಿದ್ಯಾವಂತನಾಗಿ ತಿಳುವಳಿಕೆಯವನಾಗಿ ನನ್ನ ಕರ್ತವ್ಯ ಜನರಿಗೆ ವಿಚಾರಗಳು ತಿಳಿಸಬೇಕಾದಂಥದ್ದು ನನ್ನ ಕರ್ತವ್ಯ. ಇಲ್ಲಪ್ಪ ನಿಷ್ಠೂರ ಆಗ್ಬಿಡ್ತೀನೋ, ನಾಳೆ ಓಟ್ ಹಾಕಲ್ವೇನೋ, ಯಾವುದು ನಾನು ಓಟ್ಗೂ ಇದಕ್ಕೂ ಸಂಬಂಧ ಕಲ್ಪಿಸೋದಿಲ್ಲ. ಒಬ್ಬ ಜವಾಬ್ದಾರಿಯುತ ವಿದ್ಯಾವಂತನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹೇಳುವಂಥದ್ದು ಜನರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಅಲ್ಲಿಗೆ ಕಾಗತಿವರೆಗೂ ರೋಡ್ ಬರೋಂಗೆ ಹಿರಣ್ಪಲ್ಲಿ ಪಕ್ಕ, ಇದು ನಮ್ಮ ಹಿರಣ್ಪಲ್ಲಿ ಎಬ್ರಿ ಪಕ್ಕದಲ್ಲಿ ಬರೋಂಗೆ ರೋಡ್ ಮಾಡಿಸಿ, ರೋಡ್ಗೆ ಪ್ರಾವಿಷನ್ ಮಾಡಿಕೊಂಡು ಈಗ 2000 ಚಿಲ್ಲರೆ ಎಕರೆ ಮಾಡಿಸಿದ್ವಿ.
ಒಟ್ಟು ನಮ್ಮ ತಾಲೂಕಿನಲ್ಲಿ ಇವತ್ತು ಕೈಗಾರಿಕೆ ಪ್ರದೇಶ 1ನೇ ಹಂತ 2ನೇ ಹಂತ ಬಿಟ್ಟು ಇವೆಲ್ಲ ಸೇರಿ ಈಗ ಆಗಿರ್ತಕ್ಕಂಥದ್ದು 3,599 ಎಕರೆ. ಯಾರಿಗೋಸ್ಕರ ನಾವು ಮುಗಿಸಿದ್ವಿ. ಮೊನ್ನೆ 30 ಕೋಟಿ ರೂಪಾಯಿ ಪರಿಹಾರ ಕೊಡಿಸಿದ್ದೀವಿ. ಈಗ 50 ಕೋಟಿ ಬಿಡುಗಡೆ ಆಗಿದೆ. ಇನ್ನೊಂದು 2-3 ದಿವಸದಲ್ಲಿ ಇನ್ನು 50 ಕೋಟಿ ಬಿಡುಗಡೆ ಮಾಡಲೇಬೇಕು ಅಂತ ಮಾಡ್ಕೊಡ್ತೀವಿ. ಈಗ ಬಹುಶಃ ಈ ವಾರದಲ್ಲಿ ಬರೋ ವಾರದಲ್ಲಿ ರೈತರಿಗೆ ನೇರವಾಗಿ ಇಲ್ಲಿ ಚೆಕ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಹಿಂದೆ ಏನಾದರೂ ಈ ಥರ ಯಾರಾದರೂ ಮಾಡಿದ್ರ, ಜವಾಬ್ದಾರಿ ವಹಿಸ್ಕೊಂಡಿದ್ರ? ರೈತರಿಗೆ ಇವತ್ತು ಭೂಮಿ ಕಳ್ಕೊಳ್ತಾರೆ, ಅವ್ರಿಗೆ ಯಾವುದೇ ರೀತಿ ಕಿರುಕುಳ ಆಗಬಾರ್ದು, ಅವ್ರಿಂದ ಯಾವುದೇ ಸುಲಿಗೆ ಆಗಬಾರ್ದು ಅಂತ ಹೇಳಿ ನಾನು ಇಷ್ಟೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಇವೆಲ್ಲ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಬ್ಬ ಜನಪ್ರತಿನಿಧಿ ಏನೆಲ್ಲ ಜವಾಬ್ದಾರಿಗಳು ಇರ್ತವೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ನಾನಿನ್ನ ಭಾಳಷ್ಟು ಬದಲಾವಣೆಗಳಾಗ್ತಾ ಇದೆ. ಭಾಳಷ್ಟು ಈ UJD ಕೆಲಸ ಆಗ್ತಿದೆ, ರೋಡ್ಗಳ ಕೆಲಸ ಆಗ್ತಿದೆ, ಟೌನಲ್ಲೂ ಆಗ್ತಾ ಇದೆ, ಹಳ್ಳಿಗಳ ರೋಡಲ್ಲೂ ಮಾಡ್ತಾ ಇದ್ದೀವಿ. ಇನ್ನು ಮಾಡುವಂಥದ್ದು ಭಾಳ ಇದೆ. 10 ವರ್ಷದಲ್ಲಿ ವ್ಯವಸ್ಥಿತವಾಗಿ ರಸ್ತೆಗಳು ಮಾಡೋ ಕೆಲಸ ಆಗಲಿಲ್ಲ. ನಾವೀಗ ಮಾಡ್ತಾ ಇದ್ದೀವಿ. ಮಾಡೋ ಕೆಲಸ ಜಾಸ್ತಿ ಇದೆ. ನಾನೆಲ್ಲ ಮಾಡಿಬಿಡ್ತೀನಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಗುರಿ ಇಟ್ಕೊಂಡು ಎಲ್ಲೆಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ, ಎಲ್ಲಿ ನಿಜವಾಗ್ಲೂ ತೊಂದರೆ ಇದೆ ಅಂಥದನ್ನು ಮಾಡ್ಕೊಡೋದನ್ನು ಮಾಡ್ತೀನಿ. ಅಂತರ್ಜಲ ವೃದ್ಧಿ ಮಾಡೋಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮೂರಿನವ್ರು ಯಾವ ರೀತಿ ಅವತ್ತು ಕೇಳಿದ್ರು, ನಮಗೆ ಊರ್ದು ಸೀವೇಜ್ ವಾಟರ್ ನಮ್ಮ ಕೆರೆಗೆ ಬಿಡಿ, ನಮ್ಮ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಅಂತ. ಇವತ್ತು 2 ಜಿಲ್ಲೆಯಲ್ಲಿ ಹೈಯೆಸ್ಟು ಸುಮಾರು 190 ಕೆರೆಗಳಿಗೆ ನೀರು ತುಂಬಿಸುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. KC ವ್ಯಾಲಿಯಲ್ಲಿ ಸುಮಾರು 56 ಕೆರೆ, HN ವ್ಯಾಲಿ ಮೊನ್ನೆ 247 ಕೋಟಿ ಮಂಜೂರು ಮಾಡಿಸಿದ್ವಿ. ಶಿಡ್ಲಘಟ್ಟದಲ್ಲಿ 45 ಕೆರೆ, ಚಿಂತಾಮಣಿಗೆ 119 ಕೆರೆ. ಅದು ಬಿಟ್ಟು ಇನ್ನೊಂದು ಯೋಜನೆಯಲ್ಲಿ 14 ಕೆರೆ ತಗೊಂಡಿದ್ದೀವಿ. ಸುಮಾರು 380ರಿಂದ 400 ಕೆರೆವರೆಗೂ ಇದೆ, ಸಣ್ಣ ಸಣ್ಣ ಕೆರೆಗಳೆಲ್ಲ ಸೇರಿ ತಾಲೂಕಿನಲ್ಲಿ. ಈಗ ಬಹುತೇಕ ಅರ್ಧ ತುಂಬಿದ್ರೆ ಯಾರು ಬಂದಿಲ್ಲ ಯೋಚನೆ ಮಾಡ್ತಾರೆ. ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಆಗುವಂಥದ್ದಕ್ಕೆ ಅವಕಾಶ ಇದನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆಲ್ಲ ಮಂಜೂರಾತಿ ಮಾಡಿ ಕೆಲಸ ಶುರುವಾಗುತ್ತೆ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಕುಶಾವತಿ ಅಂತಿದೆ ಮುಂಗಾನಹಳ್ಳಿ ಹೋಗಲಿ, 140 ಕೋಟಿಗೆ ಯೋಜನೆ ಮಾಡಿಸಿ 90 ಕೋಟಿ ಬಿಡುಗಡೆ ಮಾಡಿಸಿದ್ವಿ. ಈಗ ಅದು ಟೆಂಡರ್ ಪೂರ್ತಿಯಾಗಿದೆ, ಅದು ಕೆಲಸ ಶುರು ಮಾಡ್ತೀವಿ. ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡಿಸ್ತೀವಿ. ಒಂದು ಸತಿ ಒಳ್ಳೆ ಮಳೆ ಬಂತು 2-3 ವರ್ಷದಲ್ಲಿ ನಿಂತರೆ 3 ವರ್ಷ ಆ ಭಾಗದಲ್ಲಿ ರೈತರಿಗೆ ಅಂತರ್ಜಲ ಬಹಳ ವೃದ್ಧಿ ಆಗಿದೆ. ಇದೆಲ್ಲ ಇವತ್ತು ನೀವೆಲ್ಲ ಒಂದು ನನ್ನ ಮೇಲೆ ಮತ್ತೆ ವಿಶ್ವಾಸ ಮತ್ತೊಂದು ಸತಿ ನನ್ನ ಮೇಲೆ ಇಟ್ಟು ನನ್ನ ಗೆಲ್ಸಿದ್ದಕ್ಕೆ ಕೋರಿಕೆ ಇತ್ತು. ಇದೆಲ್ಲ ಆಗಬೇಕು ಅಂತಿದ್ದೆ. ನಾ ದೇವರ ನಿರ್ಣಯ, ನನಗೆ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಆಯಿತು. ಅದನ್ನು ನಾನು ಸದ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ತಾಲೂಕಿಗೆ 2.5 ವರ್ಷದಲ್ಲಿ ಇಷ್ಟೆಲ್ಲ ನಾನು ಕೆಲಸಗಳು ಮಾಡುವಂಥದ್ದಾಗಿದೆ. ಇನ್ನು ಭಾಳಷ್ಟು ಕೆಲಸಗಳಿದ್ದಾವೆ. ನಾನು ಭಾಳಷ್ಟು ಹೇಳ್ಕೊಂಡು ಹೋದರೆ ಭಾಳಷ್ಟು ಇದ್ದಾವೆ. ನೆಕ್ಕುಂದಿ ಕೆರೆಗೆ 80 ಕೋಟಿ, ಇಲ್ಲಿ ಪತ್ರಳ್ಳಿ ಅರಸಿನ ಕೆರೆಗೆ 36 ಕೋಟಿ, ಈ ಥರ ಎಲ್ಲ ನಾನು ಹೇಳ್ಕೊಂಡು ಹೋದರೆ UJDಗೆ 52 ಕೋಟಿ. ರಾಮಕುಂಟೆ ನೋಡಿದ್ದೀರಮ್ಮ, ರಾಮಕುಂಟೆಯಲ್ಲಿ ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮಾಡ್ತೀನಿ, ಪಾರ್ಕ್ ಮಾಡ್ತೀನಿ, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ತೀನಿ. ಇಲ್ಲೇ ಪಕ್ಕದಲ್ಲೇ ನಮ್ಮ ಸೊಸೈಟಲ್ಲಿ ಹಳೆ ಕೆರೆ ಕ್ರಿಕೆಟ್ ಗ್ರೌಂಡ್ ಮಾಡ್ತಾ ಇದ್ದೀನಿ. 9 ಎಕರೆಯಲ್ಲಿ 7 ಕೋಟಿ ರೂಪಾಯಿ ಕ್ರಿಕೆಟ್ ಗ್ರೌಂಡ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೇಡಿಯಂನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲೂ ಬೇರೆ ಕಡೆ ತಾಲೂಕು ಮಟ್ಟದಲ್ಲಿ ಬಹಳಷ್ಟು ಕಮ್ಮಿ. ಯಾರೋ ಮಂತ್ರಿಗಳಾಗಿದ್ದವರು ಅವ್ರ ಕ್ಷೇತ್ರದಲ್ಲಿ ಅಕಸ್ಮಾತ್ ಸ್ಪೋರ್ಟ್ಸ್ ಮಂತ್ರಿ ಆಗಿರೋ ಮಾಡೋದು ಅಂದರೆ ಈ ಥರ ವ್ಯವಸ್ಥಿತವಾಗಿ ಇಷ್ಟೆಲ್ಲ ಬಹಳಷ್ಟು ಮಾಡ್ತಾ ಇದ್ದೀವಿ. ಅದರಿಂದ ನಾನು ಹೇಳೋದು ಇಷ್ಟೇ, ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ಈಗ ನನಗೂ ಇವತ್ತು ನಿನ್ನೆ ಬಿಜಾಪುರಕ್ಕೆ ಹೋಗಿದ್ದೆ, ಬೆಳಗ್ಗೆ ಹೋಗಿ ರಾತ್ರಿ ಬಂದೆ. ರಾಜ್ಯ ಎಲ್ಲ ನಾನು ಓಡಾಡಬೇಕು. ನಾನು ಬರೀ ಶಾಸನ ಹಿಡಿದಿದ್ರೆ ಬೇರೆ, ನನಗೂ ಭಾಳ ಒತ್ತಡ ಇದೆ, ರಾಜ್ಯದ ಜವಾಬ್ದಾರಿ ಎಲ್ಲ ಇದ್ದಾವೆ. ಅದರಿಂದ ಇದೆಲ್ಲರ ನಡುವೆ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕಂದರೆ ನಾನೇ ಹೇಳಿದೆ ಅಡುಗೆ ಮಾಡೋಕ್ಕೆಲ್ಲ ನೀವು ಹೋಗ್ಬೇಕು ಅಂತ ಹೇಳಿ ಮತ್ತೆ ವಂಶೇಷ ಕಾಲದಲ್ಲಿ ಭೋಜನ ತಿಂಚೋಣಕ್ಕೆ ಕಷ್ಟ ಬೇರೆ ಊರುಗಳಲ್ಲಿ ಕಾಯ್ತಾ ಇದ್ದಾರೆ. ಈಗ ಭಾಳಷ್ಟು ಜನ ಹೇಳ್ಕೊಂಡೋದ್ರೆ ಭಾಳಷ್ಟು ನಾನು ಹೇಳ್ಬೋದು. ನಾನು ಯಾವುದು ಬರ್ಕೊಂಡು ಬಂದು ಹೇಳೋನಲ್ಲ, ಹಂಗೆ ಹೇಳ್ತಾ ಇರ್ತೀನಿ. ಫಿಲ್ಟರ್ ಬೋರ್ ಅಂತ ಹಾಕ್ಸಿದ್ವಿ ನಮ್ಮ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿಂಗಲ್ಲಿ. ಏನೀಗ ತ್ಯಾಜ್ಯ ನೀರು ಹೋಗುತ್ತಲ್ಲ, ಅಲ್ಲಿ ಒಂದು ಫಿಲ್ಟರ್ ಬೋರ್ ಅಂತ ಹಾಕ್ಸಿದ್ವಿ, ಸದ್ಯಕ್ಕೆ ಹಾಕ್ಸಿದ್ವಿ. ಒಂದು 40 ಅಡಿ ಹೋಗಿದೆ, ಇನ್ನೊಂದು 50 ಅಡಿ 60 ಅಡಿ ಹೋಗಿದೆ. ನನ್ನ ಹತ್ರ ಡೀಟೇಲ್ಸ್ ಇದೆ. ಒಂದು ಪ್ರಯತ್ನ ಒಂದು ಪ್ರಾರಂಭ ಮಾಡಿದ್ದೀವಿ. ದೇವನಹಳ್ಳಿಯಲ್ಲಿ ಒಂದು ಪ್ರಯೋಗ ಆಗಿದೆ. ಏನು
ತ್ಯಾಜ್ಯ ನೀರು ಸಂಸ್ಕರಣೆ ಆಗಿರ್ತಕ್ಕಂಥ ನೀರು ಭೂಮಿಯಲ್ಲಿ ಒಳಗೆ ಹೋಗುವಂಥದ್ದು ಹಿಂಗಿರ್ತಕ್ಕಂಥದ್ದನ್ನ ಫಿಲ್ಟರ್ ಬೋರ್ ಮುಖಾಂತರ ಆಚೆ ತೆಗೆದು ಮತ್ತೆ ಅದನ್ನ ಪರೀಕ್ಷೆ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ದೇವನಹಳ್ಳಿಯಲ್ಲಿ HN ವ್ಯಾಲಿ ನೀರನ್ನ ಕುಡಿಯೋದಕ್ಕೆ ಒಂದು ವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಆ ಮಟ್ಟಕ್ಕೆ ಸಂಸ್ಕರಣೆ ಮಾಡಿ ಹಾಕೊಟ್ಟಿದ್ದಾರೆ. ಆ ಒಂದು ಪೈಲಟ್ ಪ್ರಯೋಗ ಇವತ್ತು ಇಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಚಿಂತಾಮಣಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಆ ತರ ಟ್ರೀಟ್ಮೆಂಟ್ ವಾಟರ್ನ ಬಳಸ್ತಾರೆ. ಕೆಲವರೆಲ್ಲ ಬಹಳ ಹೇಳ್ತಾರೆ ಇರ್ತಾರೆ, ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು, HN ವ್ಯಾಲಿ ಹಂಗಾಗುತ್ತದೆ, KC ವ್ಯಾಲಿ ಹಿಂಗಾಗ್ತೀವಿ. ಅದಕ್ಕೆ ನಾವು ಈಗ ಅದೆಲ್ಲ ನಾವು ಮಾಡೋದಲ್ಲ. ಭೂತಾಯಿಯಲ್ಲಿ ಆ ಶಕ್ತಿ ಇದೆ. ಭೂಮಿಯಲ್ಲಿ ಇರ್ತಕ್ಕಂಥ ಪದರಗಳಲ್ಲಿ ನೀರು ಹರಿತಾ ಹೋಗ್ತಾ ಇದ್ರೆ ಕಲ್ಲುಗಳು ಅದರಲ್ಲಿರ್ತಕ್ಕಂಥ ಏನು ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ ಅವೆಲ್ಲ ಭೂತಾಯಿಗೆ ಅದನ್ನ ಹೇಳ್ಕೊಬಿಡುತ್ತೆ. ಅದನ್ನ ನಾವು ಬೋರ್ ಮುಖಾಂತರ ತೆಗೆದು ಟ್ರೀಟ್ಮೆಂಟ್ ಮಾಡಿದ್ರೆ ಹೆಂಗೆ ಅನ್ನೋದನ್ನ ಒಂದು ಮಾಡ್ತಾ ಇದೀವಿ. ಎಲ್ಲಾ ರೀತಿ ಟೆಸ್ಟ್ ರಿಪೋರ್ಟ್ಸ್ ಇಟ್ಕೊಂಡು ಮುಂದೆ ಅದನ್ನ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತೀವಿ. ಇಲ್ಲಿ ಕೂಡ ಮಾಡ್ತೀವಿ. ಅದರಿಂದ ಯಾವುದೇ ಅವಕಾಶಗಳನ್ನ ನಾವು ಹಂಗೆ ಬಿಡ್ತಾ ಇದ್ದೀವಿ. ನಾವು ಏನೇನು ನನ್ನ ಮುಂದೆ ಹೊಸ ಒಂದು ವಿಷಯಗಳು ಬರ್ತದೆ ಅದನ್ನೆಲ್ಲ ನಾನು ಮತ್ತೆ ಪ್ರಯೋಗ ಮಾಡಿ ಅದಕ್ಕೆಲ್ಲದಕ್ಕೂ ಪ್ರಯತ್ನ ಮಾಡುವಂತ ಮಾಡ್ತಿದ್ದೀನಿ. ಅದರಿಂದ ನಾವೆಲ್ಲರೂ ಇವತ್ತು ಬಹಳಷ್ಟು ಸಮಯದಿಂದ ನನಗೆ ಗೊತ್ತಿಲ್ಲ ಎಷ್ಟು ಖರ್ಚು ಮಾಡ್ತಾ ಇದ್ದೀರೋ, ದುಡ್ಡನ್ನವ್ರು ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ ದೇವಸ್ಥಾನಕ್ಕೆ. ಸರ್ ಇದುವರೆಗೂ ಒಂದು 40 ಲಕ್ಷ ಈಗ ಎಸ್ಟಿಮೇಟ್ ಮಾಡಿದ್ರೆ ನಾವು 10 ಲಕ್ಷ ಕೊಟ್ಟಿದ್ದು. ಈಗ 10 ಲಕ್ಷ ನಾವು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ತಾಲೂಕಿನಲ್ಲಿ 3,60,00,000 ಕೊಡಿಸಿದ್ದೀವಿ. ವಿವಿಧ ದೇವಸ್ಥಾನಗಳಿಗೆ 5 ಲಕ್ಷ 10 ಲಕ್ಷ ಕೊಡಿಸಿದ್ದೀವಿ. ಕೈವಾರ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ 20 ಲಕ್ಷ ಕೊಡಿಸಿದ್ದೀವಿ. ಯಾಕಂದ್ರೆ ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಇದು ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ನಾವು ಕೋಟದಲ್ಲಿ ಯಮಕೋಟೆಯಲ್ಲಿ ಅಲ್ಲಿ ನಾವು 20 ಲಕ್ಷ ಕೊಡಿಸಿದ್ವಿ. ಎಲ್ಲ ಕಡೆ 10 ಲಕ್ಷ ಕೊಡಿಸಿದ್ವಿ. ಮಾಡಿಕೇರಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ರೀತಿ ಎಲ್ಲೆಲ್ಲಿ ಯಾರು ಕೇಳಿದ್ರು ಮೊದಲನೇ ಹಂತದಲ್ಲಿ ಕೊಟ್ಟಿದ್ದೀವಿ. ಇನ್ನೂ ಬೇಡಿಕೆ ಜಾಸ್ತಿ ಆಗ್ತಿದೆ. ನಾನು ತಮ್ಮೆಲ್ಲರೂ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಇವತ್ತು ದೇವಸ್ಥಾನ ಮತ್ತೊಂದು ಕಟ್ಟಬೇಕು ಅಂತ ಎಲ್ರಿಗೂ ಆಸೆ ಆಗ್ತಿದೆ. ನಾವು ಊರಿನವರು ನಾವು ಅದಕ್ಕೆ ಕೈ ಜೋಡಿಸಿ ಮಾಡಿದ್ರೆ ನಾಳೆ ಬೆಳಗ್ಗೆ ತಟ್ಟೆ ಇಟ್ಕೊಂಡು ಪೂಜೆಗೆ ಹೋಗ್ತೇವೆ. ಯಾರಾದರೂ ಬಂದು ಇನ್ನೊಬ್ಬರು ಮಾಡಿದ್ರೆ ಇವರು ಸೇಷಿಂದಾರೋ ಯಾರು ಕಂಡಿದ್ದೀನಿ ಮುದ್ದಿನ ಪತ್ತೆ ಸಾಲ್ಗನೆ ಅಂತ ನೀವು ಅದರಲ್ಲಿ ಭಾಗವಾಗಿದ್ದರೆ ನೀವು ಅದಕ್ಕೆ ಏನೋ ನಿಮ್ಮ ಕೈಲಾದಷ್ಟು ನೀವು ಅದಕ್ಕೆ ಕೊಟ್ಟು ನೀವು ದೇವಸ್ಥಾನ ಮಾಡಿದ್ರೆ ನಿಮಗೂ ನಾಳೆ ಅದ್ರ ಬಗ್ಗೆ ಒಂದು ಅಭಿಮಾನ ಇರ್ತದೆ. ಅದರಿಂದ ನಾನಿವತ್ತು 10 ಲಕ್ಷ ಕೊಡಿಸಿದ್ದೀನಿ. ದಯವಿಟ್ಟು ಅದನ್ನ ಸಂಪರ್ಕ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಅದನ್ನೇ ಹೇಳಿದ್ದು. ಸೀಕಲ್ನಲ್ಲಿ ಗುಜರಾತ್ ಅಣ್ಣ ಕೈ ಬಿಟ್ಬಿಡಿ ಅಲ್ಲಿ ಸರ್ ಕೊಟ್ಟು ಬಿಡಿ.